ಬಂಧುಗಳೇ, ಮತ್ತೊಮ್ಮೆ ನಿಮಗೆ ಮೈ ಚಾನೆಲ್ಗೆ ಆಧಾರದ ಸ್ವಾಗತ. ಸನಾತನ ಆಚರಣೆಯ ವೈವಿಧ್ಯತೆಯಲ್ಲಿ ಅನೇಕ ವೈಜ್ಞಾನಿಕ ಹಿನ್ನೆಲೆಯುಳ್ಳ ಹಬ್ಬಗಳ ಆಚರಣೆ ಸಾಕಷ್ಟಿವೆ. ಅವುಗಳಲ್ಲಿ ಮಕರ ಸಂಕ್ರಾಂತಿಯು ಕೂಡ ಒಂದು. ಈ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಹಬ್ಬ ಏಕೆ ಆಚರಿಸಬೇಕು ಮತ್ತು ಹೇಗೆ ಆಚರಿಸಬೇಕು ಎಂದು ತಿಳಿಯೋಣ ಬನ್ನಿ. ಬಂಧುಗಳೇ, ಸಂಕ್ರಾಂತಿಯನ್ನು ಭಾರತಾದ್ಯಂತ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತಲೂ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಪೊಂಗಲ್ ಅಂತಲೂ, ಪಂಜಾಬಿನಲ್ಲಿ ಮತ್ತು ಹರಿಯಾಣದಲ್ಲಿ ಲೋಹರಿ ಅಂತಲೂ, ಆಸಾಂನಲ್ಲಿ ಮಘಾಬಹು ಅಂತಲೂ, ಬಿಹಾರದಲ್ಲಿ ಕಿಚಡಿ ಎಂದು ಆಚರಿಸಲಾಗುತ್ತದೆ. ಸೂರ್ಯನ ಸಂಕ್ರಮಣವನ್ನು ಅಥವಾ ಪಥ ಬದಲಿಸುವುದನ್ನು ಸಂಕ್ರಾಂತಿ ಎನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಜನವರಿ ತಿಂಗಳ 14 ಅಥವಾ 15ನೇ ತಾರೀಕಿಗೆ ಆಚರಿಸಲಾಗುತ್ತದೆ. ಇದನ್ನು ಚಂದ್ರಮಾನ ಕ್ಯಾಲೆಂಡರ್ ನೋಡದೆ ಸೌರಮಾನ ಕ್ಯಾಲೆಂಡರ್ ಪ್ರಕಾರ ದಿನ ನಿಗದಿಪಡಿಸಲಾಗುತ್ತದೆ. 12 ಸೌರಮಾನ ಮಾಸಗಳಾದ ಮೇಷದಿಂದ ಮೀನದವರೆಗೂ ಸೂರ್ಯ ತನ್ನ ಪಥ ಬದಲಿಸುತ್ತಲೇ ಇರುತ್ತಾನೆ. ಹಾಗೆ ಧನುರ್ಮಾಸದಿಂದ ಮಕರ ಮಾಸಕ್ಕೆ ಪಥ ಬದಲಿಸುವುದರಿಂದ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಮಕರ ಮಾಸದಿಂದ ಅಂದರೆ ಸಂಕ್ರಾಂತಿ ನಂತರ ಉತ್ತರಾಯಣ ಕಾಲದ ಪ್ರಾರಂಭವಾದ ಮೇಲೆ ಶುಭ ಕಾರ್ಯಗಳನ್ನು ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಪೂಜಾ ಪದ್ಧತಿಯನ್ನು ಗಮನಿಸಲಾಗಿ ಆಚರಣೆ ಹೀಗಿರುತ್ತದೆ. ಬೆಳಿಗ್ಗೆ ಪ್ರತಿಯೊಬ್ಬರೂ ಮೈಗೆ ಎಳ್ಳು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಈ ದಿನ ನದಿ ಸ್ನಾನ ಅತ್ಯಂತ ಶ್ರೇಷ್ಠವೆಂತಲೂ ರೋಗ ಪರಿಹಾರಕ ಎಂತಲೂ ಪರಿಗಣಿಸಲಾಗುತ್ತದೆ. ಎಳ್ಳು ಇಂದಿನ ವಿಶೇಷವಾಗಿದೆ. ದೇವರ ಪೂಜೆ, ನೈವೇದ್ಯ, ಸ್ನಾನ, ಊಟ ಹೀಗೆ ಎಲ್ಲದರಲ್ಲೂ ಎಳ್ಳನ್ನು ಕಡ್ಡಾಯವಾಗಿ ಬಳಸುತ್ತಾರೆ. ಹೆಣ್ಣು ಮಕ್ಕಳು ಈ ದಿನ ವಿಶೇಷವಾಗಿ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸುವರು. ಪೂಜೆಯಲ್ಲಿ ಸೂರ್ಯ ಪೂಜೆ, ಅರ್ಘ್ಯ ಪ್ರಧಾನವಾಗಿದೆ. ತಾಮ್ರದ ಪಾತ್ರೆಯಲ್ಲಿ ನೀರು, ಎಳ್ಳು, ಕುಂಕುಮ, ಅಕ್ಷತೆ, ಕೆಂಪು ಹೂವು ಇವುಗಳಿಂದ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಪೂಜೆಯ ನಂತರ ಹಿರಿಯರಿಗೆ ಮತ್ತು ಗುರುಗಳಿಗೆ ಎಳ್ಳು ಬೆಲ್ಲ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ಅರ್ಹರು ಪಿತೃತರ್ಪಣ ನೀಡಬೇಕು. ಇಂದು ಪಿತೃತರ್ಪಣ ನೀಡುವುದು ಒಂದು ವಿಶೇಷ ಕರ್ತವ್ಯವಾಗಿದೆ. ಸನಾತನ ಪದ್ಧತಿಯಲ್ಲಿ ಇಂದು ಮರಣಿಸಿದವರು ನೇರವಾಗಿ ಸ್ವರ್ಗಕ್ಕೆ ಪುನರ್ಜನ್ಮವಿಲ್ಲದೆ ಸೇರುತ್ತಾರೆ ಎಂಬ ಪ್ರತೀತಿ ಕೂಡ ಇದೆ. ಅನೇಕ ಕಡೆ ಗೋವುಗಳಿಗೆ ಸಿಂಗರಿಸಿ ಕಿಚ್ಚು ಹಾಯಿಸುವುದು ಪದ್ಧತಿ ಕೂಡ ಇದೆ. ಉತ್ತರ ಭಾರತದಲ್ಲಿ ಪತಿ ಪೂಜೆ ಎಂದು ಹೆಣ್ಣು ಮಕ್ಕಳು ಗಂಡಂದಿರನ್ನು ಪೂಜಿಸುತ್ತಾರೆ, ಗಾಳಿಪಟ ಹಾರಿಸುತ್ತಾರೆ ಮತ್ತು ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಸೇವಿಸುತ್ತಾರೆ. ರೈತರಿಗೆ ಇದು ಸುಗ್ಗಿಯ ಕಾಲ. ವರ್ಷ ಪೂರ್ತಿ ದುಡಿದು ದಣಿದ ದೇಹಕ್ಕೆ ಇದು ವಿಶ್ರಾಂತಿ ಮತ್ತು ಸಂಭ್ರಮಿಸುವ ಸುಗ್ಗಿಯ ಕಾಲವಾಗಿದೆ. ಸನಾತನ ಹಿನ್ನೆಲೆಯನ್ನು ನಾವು ಹೇಳುವುದಾದರೆ, ಸಂಕ್ರಾಂತಿ ಎಂದೇ ದೇವತೆಗಳಿಂದ ಶಂಕರಾಸುರನೆಂಬ ರಾಕ್ಷಸ ಹತನಾದ ಎಂದು ಪ್ರತೀತಿ ಇದೆ. ಅದೇ ರೀತಿ ಮಾರನೆಯ ದಿನ ದೇವಿಯಿಂದ ಕಿಂಕರಾಸುರ ಹತನಾದ ಎಂದು ಉಲ್ಲೇಖವಿದೆ. ಇದೊಂದು ವೈಜ್ಞಾನಿಕ ಆಚರಣೆಯಾಗಿದ್ದು ಸೂರ್ಯ ತನ್ನ ಪಥ ಬದಲಾವಣೆಯ ಪ್ರತೀಕವಾಗಿದೆ. ಚಳಿಗಾಲದಲ್ಲಿ ಅಗತ್ಯವಿರುವ ಉಷ್ಣವನ್ನು ಪಡೆಯಲು ಎಳ್ಳು ಮತ್ತು ಬೆಲ್ಲವನ್ನು ಭುಜಿಸಲು ಕೊಡಲಾಗುತ್ತದೆ. ಇದು ಉತ್ತರಾಯಣದ ಆರಂಭದ ಕಾಲವಾಗಿದ್ದರಿಂದ ಉತ್ತರ ಭಾರತದಲ್ಲಿ ಕುಂಭಮೇಳವು ಕೂಡ ಈ ದಿನದಿಂದಲೇ ಪ್ರಾರಂಭವಾಗುತ್ತದೆ. ಸಂಕ್ರಾಂತಿಯ ಮರುದಿನ ಕರಿದಿನ ಎಂದು ಆಚರಿಸಲಾಗುತ್ತದೆ. ಆ ದಿನ 1 ವರ್ಷದಿಂದ 5 ವರ್ಷದ ಒಳಗಿನ ಹುಡುಗರಿಗೆ ಕರಿ ಎರೆಯಬೇಕು. ಅಂದರೆ ಹಣ್ಣು, ಬೆಂಡು, ಬತ್ತಾಸು, ಚುರುಮುರಿ, ಶೇಂಗಾ, ಗೇರುಹಣ್ಣು, ಬಾರಿಹಣ್ಣು, ಕಬ್ಬಿನ ತುಣುಕುಗಳನ್ನು ಸೇರಿಸಿ ಹೊಸ ಬಟ್ಟೆ ತೊಡಿಸಿ ಅವರ ತಲೆ ಮೇಲೆ ಹಾಕಬೇಕು. ನಂತರ ಅವರಿಗೆ ಆರತಿ ಮಾಡಲಾಗುತ್ತದೆ. ಈ ಹಬ್ಬದಲ್ಲಿ ಎಳ್ಳಿನಿಂದ ತಯಾರಿಸಲಾದ ವಿವಿಧ ಸಿಹಿ ಪದಾರ್ಥಗಳನ್ನು ಸೇವಿಸಲು ಕೊಡಲಾಗುತ್ತದೆ ಮತ್ತು ದಕ್ಷಿಣ ಭಾರತದಲ್ಲಿ ಪೊಂಗಲ್ ವಿಶೇಷವಾಗಿ ಮಾಡಲಾಗುತ್ತದೆ. ಬಂಧುಗಳೇ, ಈ ವಿಶೇಷವಾದ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹುದೇ ಮಾಹಿತಿಗಳಿಗಾಗಿ ನಮ್ಮ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ನಮಸ್ಕಾರ.